ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ತಿಮರೆ ಚಟ್ನಿ ಮಾಡ್ತಾಯಿದ್ದೇನೆ. ನೋಡಿ, ಇದನ್ನೇ ತಿಮರೆ ಅಂತ ಹೇಳ್ತೇವೆ. ತಿಮರೆ ಅಂತ ನಾವು ಈ ಕಡೆ ಕರಿತೇವೆ, ಉಡುಪಿ ಸೈಡೆಲ್ಲ. ಇದಕ್ಕೆ ಕನ್ನಡದಲ್ಲಿ ಒಂದೆಲಗ ಬ್ರಾಹ್ಮಿ ಅಂತೆಲ್ಲ ಕರೀತಾರೆ. ಇದು ನಮ್ಮ ಕಡೆ ಜಾಸ್ತಿ ಬೆಳೀತಾರೆ. ಇದು ತುಂಬ ಒಳ್ಳೇದು. ನೋಡಿ ಹೇಗಿರುತ್ತೆ. ಇದು ನಮ್ಮ ಮನೆಯಲ್ಲೇ ಬೆಳೆದಿದ್ದು, ನಾನು ಪಾಟಲ್ಲಿ ಬೆಳೆಸಿರೋದು. ಇದು ಅಂಗಡಿಯಿಂದ ತಂದಿರೋದಲ್ಲ, ಪಾಟಲ್ಲಿ ಬೆಳೆಸ್ಕೊಂಡಿರೋದು. ಪಾಟಲ್ಲಿ ಕೂಡ ಬೆಳೆಸ್ಕೋಬೋದು. ಇಂಡಿವಿಜುವಲ್ ಹೌಸ್ ಇಲ್ಲ, ನೀವು ಅಪಾರ್ಟ್ಮೆಂಟಲ್ಲೆಲ್ಲ ಇರ್ತೀರಿ ಅಂದರೆ ಒಂದು ಪಾಟಲ್ಲಿ ತಂದು ಹಾಕಿದ್ದು ತುಂಬ ಒಳ್ಳೆಯದು. ಇದು ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ. ಮಕ್ಕಳಿಗೆಲ್ಲ ಆದಷ್ಟು ಕೊಡಬೇಕಿದು. ಇದು ಸಣ್ಣದ್ರಿಂದ ಕೊಟ್ಕೊಂಡು ಬಂದರೆ ಮಕ್ಕಳಿಗೆ ನೆನಪಿನ ಶಕ್ತಿನ ಜಾಸ್ತಿ ಮಾಡುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದಿದು. ಇವಾಗ ಇದನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಾನು ಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ. ಇದ್ರದ್ದು ಚಟ್ನಿ ಮಾಡ್ತಾ ಇದ್ದೇನೆ. ಆಲ್ರೆಡಿ ನಾನು ಇದರದೊಂದು ತಂಬಳಿ ಹಾಕಿದ್ದೇನೆ. ನನ್ನ ರೆಸಿಪಿ ನನ್ನ ಚಾನಲಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಇವಾಗ ಇದರ ಚಟ್ನಿ ಮಾಡ್ತಾ ಇದ್ದೇನೆ. ಚಟ್ನಿಗೆ ನಾನು ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡ್ತಾ ಇದ್ದೇನೆ. ಇದನ್ನು 1ರಿಂದ 1.5 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೇನೆ. ಮತ್ತು ಉದ್ದಿನಬೇಳೆ ಕೂಡ ಅಷ್ಟೇ, 1-1.5 ಸ್ಪೂನ್ ಇದೆ. ಮತ್ತೊಂದು ಸ್ವಲ್ಪ ಇದ್ರ ಜೊತೆಯಲ್ಲಿ ಕರಿಬೇವು ಹಾಕ್ತಾ ಇದ್ದೇನೆ. ಕರಿಬೇವು ಆಪ್ಷನ್, ನಿಮಗೆ ಬೇಕು ಅಂತಿಲ್ಲ, ಆದರೆ ಒಳ್ಳೆಯದು ಅಂತ ಹಾಕ್ತಾ ಇದ್ದೇನೆ. ವಿಟಮಿನ್ ಎ ತುಂಬ ಇರುತ್ತಲ್ವ. ಮಕ್ಕಳು ಒಗ್ಗರಣೆಗೆ ಹಾಕಿದರೆ ಏನು ಮಾಡೋದು, ತೆಗೆದು ಬಿಸಾಡ್ತಾರೆ, ತಿನ್ನಲ್ಲ. ಇದ್ರ ಜೊತೆಯಲ್ಲಿ ಹಾಕಿದರೆ ನಾವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ತೇವಲ್ಲ, ಅದರಿಂದ ಅದು ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹಾಕ್ತಾ ಇದ್ದೇನೆ. ಮತ್ತೊಂದು 2-3 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಇದು ಖಾರ ಇದೆ, ಅದರಿಂದ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಮತ್ತೊಂದು ಸ್ವಲ್ಪ ಕಡಲೆ ಬೀಜ ಹಾಕ್ತಾ ಇದ್ದೇನೆ. ಇದು ಕೂಡ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಬಡವರ ಬಾದಾಮಿ ಅಂತ ಕರೀತಾರೆ ಇದನ್ನು. ಇದು ಕೂಡ ಹಾಕ್ತಾ ಇದ್ದೇನೆ ಇದ್ರ ಜೊತೆಲಿ ರುಬ್ಕೊಳ್ಳಿಕ್ಕೆ. ಮತ್ತು 1 ಟೊಮೆಟೊ ತೊಗೊಂಡಿದ್ದೇನೆ. ಇದು ಹುಳಿ ಇಲ್ಲ ಟೊಮೆಟೊ, ಅದರಿಂದ 1 ತೊಗೊಂಡಿದ್ದೇನೆ. ಇದು ಹುಳಿ ಇಲ್ಲ, ಅದರಿಂದ ಒಂದು ಸ್ವಲ್ಪ ಹುಳಿ ಕೂಡ ಹಾಕ್ತಾ ಇದ್ದೇನೆ. ಹುಣಸೆ ಹುಳಿ ಇಷ್ಟು ಸಾಕು ಚಟ್ನಿ. ಅದರಿಂದ ತುಂಬ ಹಾಕಿದರೆ ನಿಮಗೆ ಹುಳಿ ಜಾಸ್ತಿ ಆಗುತ್ತೆ. ಮತ್ತು ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ತೊಗೊಂಡಿದ್ದೇನೆ. ನಿಮ್ಮ ಹತ್ರ ಹಸಿ ತೆಂಗಿನ ತುರಿ ಇಲ್ಲ ಅಂದರೆ ಒಣ ಕೊಬ್ಬರಿ ಕೂಡ ತುರಿದು ನೀವು ಹಾಕ್ಕೊಳ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೇನೆ ನಾನು. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈ ಕಡಲೆಬೇಳೆ ಹಾಕ್ತಾ ಇದ್ದೇನೆ. ಈ ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆಗಬೇಕಷ್ಟೇ. ಒಂದು 20-30 ಸೆಕೆಂಡಲ್ಲಿ ಒಂದು ಸ್ವಲ್ಪ ಫ್ರೈ ಆಗುತ್ತೆ. ಆವಾಗ ನಾವು ಉದ್ದಿನಬೇಳೆ ಹಾಕಬೇಕು. ಒಂದೇ ಸಲ ಎಲ್ಲ ಕೂಡ ಹಾಕ್ಕೊಳ್ಬಾರ್ದು. ನೋಡಿ, ಇದು ಸ್ವಲ್ಪ ಕೆಂಪಾಯ್ತಲ್ವ. ಈಗ ನಾನು ಅದನ್ನು ಉದ್ದಿನಬೇಳೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತು ಈ ಕಡಲೆ ಬೀಜ ಇದೆಯಲ್ಲ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕಿದು. ಇದೆಲ್ಲ ಹಾಕೋದ್ರಿಂದ ನಿಮಗೆ ಕಾಳುಗಳು ಕೂಡ ಆಗುತ್ತೆ. ನೋಡಿ, ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಕೂಡ ಎಷ್ಟೊಂದು ಪ್ರೋಟೀನ್ ಇರುತ್ತೆ. ಅದರಿಂದ ಅದರಲ್ಲೆಲ್ಲ ವಿಟಮಿನ್ ಇರುತ್ತೆ, ಇದರಲ್ಲೆಲ್ಲ ಪ್ರೋಟೀನ್ ಇರುತ್ತೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದರಿಂದ ಆದಷ್ಟು ಹೆಚ್ಚೆಚ್ಚು ನಾವು ಈ ರೀತಿದೆಲ್ಲ ಮಾಡಬೇಕು. ಮನೆಯಲ್ಲಿ ಮಾಡಿದರೆ ಮಕ್ಕಳು ತಿಂತಾರೆ. ಇವಾಗ ಮಾಡಲಿಲ್ಲ ಅಂದರೆ ಮಕ್ಕಳಿಗೇನು ಗೊತ್ತಿರಲ್ಲ. ಇದೆಲ್ಲ ತಿಮರೆ ಅಂದರೆ ಏನು ಅಂತ ಕೆಲವು ಮಕ್ಕಳಿಗೆ ಗೊತ್ತಿರಲ್ಲ. ಅದರಿಂದ ಅದನ್ನು ಬೆಳೆಸ್ಕೊಳ್ಬೋದು. ನಿಮಗೆ ಮನೆ ಇಂಡಿವಿಜುವಲ್ ಮನೆಯೇ ಬೇಕು ಅಂತಿಲ್ಲ, ಪಾಟಲ್ಲಿ ಬೆಳೆಸ್ಕೊಂಡ್ರೆ. ನಾನು ಪಾಟಲ್ಲೇ ಬೆಳೆಸಿರೋದು. ನೋಡಿ, ಅಷ್ಟು ಚೆನ್ನಾಗಿ ಬೆಳೆದಿರೋದು. ಒಂದು ಚೂರು ಮಣ್ಣಿದ್ರೆ ಸಾಕೋದು ಬೆಳ್ಕೊಂಡು ಹೋಗುತ್ತೆ. ಇದು ಸ್ವಲ್ಪ ಫ್ರೈ ಆಯಿತು. ಫ್ರೈ ಆದಮೇಲೆ ಇದು ಕರಿಬೇವು ಇದೆಯಲ್ಲ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತು ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲನೂ ಹಾಕ್ತಾ ಇದ್ದೇನೆ. ತಿಮರೆ ಲಾಸ್ಟಲ್ಲಿ ಹಾಕ್ತೇನೆ, ಯಾಕೆಂದರೆ ಅದು ತುಂಬ ಬೇಗ ಫಾಸ್ಟಾಗಿ ಫ್ರೈ ಆಗಿ ಹೋಗುತ್ತೆ. 1 ನಿಮಿಷದಲ್ಲಿ ಅಷ್ಟು ತಿಮರೆ ಕಾಣುತ್ತಲ್ಲ ನಿಮಗೆ, ಫ್ರೈ ಆಗುವಾಗ ಇಷ್ಟು ಸ್ವಲ್ಪ ಆಗುತ್ತೆ ಅದು. ಅದರಿಂದ ನಾನು ಲಾಸ್ಟಲ್ಲಿ ಹಾಕ್ತೇನೆ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹುಣಸೆ ಹಣ್ಣು ಕೂಡ ಹಾಕ್ತಾ ಇದ್ದೇನೆ. ಮತ್ತು ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಟೊಮೆಟೊ ತೊಗೊಳ್ಬೋದು. ಮತ್ತು ಈರುಳ್ಳಿ ಬೇಕು ಅನ್ನೋರು ಈರುಳ್ಳಿ ಕೂಡ ಹಾಕ್ಕೊಳ್ಬೋದು, ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ನಾನು ಹಾಕಿಲ್ಲ, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು. ಅದು ಕೂಡ ಚೆನ್ನಾಗೇ ಇರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದರೆ ಕೂಡ. ಕೆಲವರು ಬೆಳ್ಳುಳ್ಳಿ ಯೂಸ್ ಮಾಡೋರು ಇರ್ತಿರಲ್ಲ, ನಾವು ಕಮ್ಮಿ ಬೆಳ್ಳುಳ್ಳಿ ಯೂಸ್ ಮಾಡೋದು. ಆದ್ದರಿಂದ ನನ್ನ ಅಡುಗೆಯಲ್ಲೆಲ್ಲ ಬೆಳ್ಳುಳ್ಳಿ ಕಡಿಮೆ ಇರುತ್ತೆ. ಇದು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಬೆಳ್ಳುಳ್ಳಿ. ಇದಕ್ಕೆ ಇದೊಂಥರ ಟೊಮೆಟೊ ಸ್ವಲ್ಪ ಮೆತ್ತಗಾದರೆ ಸಾಕು. ಆಮೇಲೆ ನಾವು ಸೊಪ್ಪು ಹಾಕ್ಕೊಳ್ಬೋದು, ತಿಮರೆ ಸೊಪ್ಪನ್ನು. ಈ ತಿಮರೆ ಸೊಪ್ಪು ತುಂಬ ಒಳ್ಳೆಯದು ನಿಮಗೆ. ಅದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡುತ್ತೆ ನಮ್ಮ ದೇಹದಲ್ಲಿ ಅದು. ಮತ್ತು ನಿಮ್ಮ ಸ್ಕಿನ್ನಿಗೆ ಕೂಡ ಒಳ್ಳೆಯದು. ಮತ್ತು ಕಾನ್ಸ್ಟಿಪೇಷನ್ ಇದ್ದರೆ ಅದಕ್ಕೂ ಕೂಡ ಒಳ್ಳೆಯದು. ಯಾಕೆಂದರೆ ಸೊಪ್ಪಲ್ಲೆಲ್ಲ ನಾರಿನಾಂಶ ಜಾಸ್ತಿ ಇರುತ್ತಲ್ಲ, ಅದರಿಂದ ತುಂಬ ಒಳ್ಳೆಯದು ಅದು. ಇವಾಗ ನೋಡಿ ಫ್ರೈ ಆಯಿತು. ಇವಾಗ ನಾನು ಇದನ್ನು ಹಾಕ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ಒಂದು 2 ನಿಮಿಷ ನೀವು ಹಾಕಿದ್ರೆ ಸಾಕು. ಆಮೇಲೆ ಆ ಬಿಸಿಯಲ್ಲೇ ಅದು ಮೆತ್ತಗಾಗಿ ಹೋಗುತ್ತೆ ತಿಮರೆ. ಇವಾಗೆಲ್ಲ ಇದು ನೋಡಲಿಕ್ಕೆ ಸಿಗೋಲ್ಲ, ಯಾರ ಮನೆಯಲ್ಲಿ ಇದನ್ನು ಇವಾಗ ಬೆಳೆಸೋದೇ ಇಲ್ಲ. ಅದನ್ನು ನಿಮಗೆಲ್ಲ ಇದನ್ನು ಸಿಕ್ಕಿದ್ರೆ ಆದಷ್ಟು ಯೂಸ್ ಮಾಡಿದ್ದೇನೆ. ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕಿದು. ಇದನ್ನು ತಿಮರೆಯನ್ನು ಈಗೆಲ್ಲ ಏನು ಮಾಡ್ತಾರೆ ಅಂದರೆ, ನಿಮಗೆ ಆನ್ಲೈನೆಲ್ಲ ಸಿಗುತ್ತೆ ಇದು ತಿಮರೆದ್ದು ಪ್ಯಾಕು ಕೂಡ ಹಾಕ್ಕೊಳ್ತಾರೆ ತಲೆಗೆ. ನಿಮಗೆ ಡ್ಯಾಂಡ್ರಾಫ್ ಎಲ್ಲ ಇದ್ದರೆ ಮತ್ತು ಕೂದಲು ಉದುರ್ತಾ ಇದ್ದರೆ ಇದರದ್ದು ಪ್ಯಾಕ್ ಹಾಕ್ಕೊಳ್ಬೋದು ನೀವು. ಅಷ್ಟೆಲ್ಲ ಒಳ್ಳೆ ಗುಣ ಇದೆ ಈ ತಿಮರೆಯನ್ನು. ಆದಷ್ಟು ನಾವು ಯೂಸ್ ಮಾಡೋಣ. ಇವಾಗಂತೂ ಕಮ್ಮಿ ಆಗಿದೆ. ನಾನಂತೂ ಯಾರ ಮನೇಲಿ ಇವಾಗ ನೋಡಲೇ ಇಲ್ಲ, ಅದು ಬೆಳೆಯೋದೇ ಕಮ್ಮಿ ಆಗಿದೆ ಇದು. ನೋಡಿ ಇವಾಗ ಆಯ್ತು. ಇವಾಗ ಇಷ್ಟ ಆದರೆ ಸಾಕು, ಇವಾಗ ಆಫ್ ಮಾಡ್ತೀನಿ. ಇದು ಬಿಸಿಗೆ ಇದು ಇವಾಗ ಬಾಡುತ್ತೆ. ನೋಡಿ ಇದು ಆಗಿದೆ. ಇವಾಗ ಇದೊಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ತೆಂಗಿನಕಾಯಿ ಜೊತೆ ಮಿಕ್ಸಿಯಲ್ಲಿ ರುಬ್ಕೊಳ್ತೀನಿ.
ಇವಾಗ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿದ್ದೇನೆ ರುಬ್ಕೊಳ್ಳೋ ಮೊದಲು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಮತ್ತೊಂದು ಚಿಕ್ಕ ಪೀಸಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಳಿ ನೀವು, ಬೇಡ ಅಂದರೆ ಆಪ್ಷನ್ ಅದು ಬೆಲ್ಲದ್ದು. ಮತ್ತು ಇವಾಗ ಈ ತೆಂಗಿನಕಾಯಿನ ಹಾಕಿ ರುಬ್ಕೊಳ್ಬೇಕು. ಇವಾಗ ರುಬ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ತಿಮರೆ ಚಟ್ನಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಎಷ್ಟು ಒಳ್ಳೇದಿದು ತಿಮರೆ ನಮ್ಮ ಆರೋಗ್ಯಕ್ಕೆ. ನಾನು ಅಷ್ಟು ಸ್ವಲ್ಪ ತಿಮರೆ ಹಾಕಿದ್ದು, ಟೊಮೆಟೊ ಎಲ್ಲ ಹಾಕಿದ್ನಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿದ ಮೇಲೆ ಎಷ್ಟಾಗಿದೆ ನೋಡಿ. ಸುಮಾರು ಒಂದು 5-6 ಜನ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು. ನಿಮಗೆ ಊಟಕ್ಕೆ ಕೂಡ, ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ ಇದು. ಮತ್ತು ಚಪಾತಿ ಮತ್ತು ದೋಸೆಗೆ ಕೂಡ ಚೆನ್ನಾಗಿರುತ್ತೆ. ನೀವು ಚಪಾತಿ ದೋಸೆಗೆ ಬೇಕಾದ್ರೆ ಸ್ವಲ್ಪ ನೀರು ಮಾಡ್ಕೊಳ್ಬೋದು. ಇದು ಅನ್ನದ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡ್ತಾಯಿದ್ರೆ ನಿಮಗೆ ಅನ್ನ ಖಾಲಿ ಆಗೋದೇ ಗೊತ್ತಾಗಲ್ಲ. ಮತ್ತು ಬೇರೆ ಯಾವುದು ಬೇಕು ಅಂತಿಲ್ಲ, ಇದು ಒಂದರಲ್ಲೇ ಊಟ ಮಾಡ್ಬೋದು. ಮತ್ತು ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತದೆ. ಒಂದ್ಸಲ ಚಪಾತಿಗೆ ಟ್ರೈ ಮಾಡಿ ನೋಡಿ. ಬಾಕ್ಸಿಗೆಲ್ಲ ಮಕ್ಳಿಗೆ ಕೊಡ್ಬೋದು. ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ರೆ ಅವರಿಗೆ ಕೂಡ ಚೆನ್ನಾಗಿರುತ್ತೆ ಇದು ಬಾಕ್ಸಿಗೆಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ತಿಮರೆ ಚಟ್ನಿಗೆ ಒಂದು ಒಗ್ಗರಣೆ ಮಾಡ್ತಾ ಇದ್ದೇನೆ. ಕೆಲವರು ಒಗ್ಗರಣೆ ಹಾಕ್ತಾರೆ, ಕೆಲವರು ಹಾಕಲ್ಲ. ಆದರೆ ಒಗ್ಗರಣೆ ಹಾಕಿದ್ರೆ ನಿಮಗೆ ಅದರ ಫ್ಲೇವರ್ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಇನ್ನೂ ಜಾಸ್ತಿ ಬರುತ್ತೆ. 1 ಸ್ಪೂನ್ ಎಣ್ಣೆ ಇಟ್ಟಿದ್ದೇನೆ ಇದು ಒಗ್ಗರಣೆಗೆ. ಒಂದು ಸ್ಪೂನಷ್ಟು ಸಾಸಿವೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ. ಮತ್ತು 2 ಸಾಕು ಅಂದರೆ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ಬೋದು. ಆದರೆ ನಾನು ಅದಕ್ಕೊಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ತೇನೆ, ಡೈಜೆಷನ್ಗೆ ಒಳ್ಳೇದಂತ. ಜೀರಿಗೆ ಯೂಸ್ ಮಾಡಿದಷ್ಟು ಒಳ್ಳೇದಲ್ವ ಅದು. ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಇವಾಗ ಇದೆಲ್ಲ ಆದಮೇಲೆ ಒಗ್ಗರಣೆ ಹಾಕ್ಬೇಕು ಅದಕ್ಕೆ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಒಗ್ಗರಣೆ ಹಾಕ್ತಾ ಇದ್ದೇವೆ. ನೀವು ಇದಕ್ಕೆ ಬೇಕಿದ್ರೆ ಒಂದು ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಅದು ಸ್ವಲ್ಪ ಖಾರ ಕೊಡುತ್ತೆ. ಆದರೆ ನಾನು ಸ್ವಲ್ಪ ಖಾರ ಇದೆ ಅದು, ಅದರಿಂದ ಮಕ್ಕಳು ಕೂಡ ಖಾರ ಜಾಸ್ತಿ ತಿನ್ನಲ್ಲ, ಅದನ್ನು ನಾನು ಹಾಕ್ತಾ ಇಲ್ಲ. ಇಷ್ಟೇ ಹಾಕಿದ್ದೇನೆ ನೋಡಿ. ಒಗ್ಗರಣೆ ಆಯಿತು ನೋಡಿ ಫ್ರೆಂಡ್ಸ್. ತಿಮರೆ ಚಟ್ನಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ತಿಮರೆ ಇದ್ದರೆ, ಇಲ್ಲಾಂದರೆ ಇವಾಗ ಆನ್ಲೈನೆಲ್ಲ ಸಿಗುತ್ತೆ. ಇವಾಗ ಫ್ಲಿಪ್ಕಾರ್ಟಲ್ಲಿ, ಬ್ಲಿಂಕಿಟ್ಟಲ್ಲೆಲ್ಲ ಸಿಗುತ್ತೆ ಇದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.